ಹಲೋ ಫ್ರೆಂಡ್ಸ್, ಇವತ್ತು ಪಪ್ಸ್ ಯಾವ ಥರ ಮಾಡೋದು ಮನೆಯಲ್ಲೇ ಕ್ರಿಸ್ಪಿ ಟೇಸ್ಟಿ ಥರ. ಸೊ ಮಾಡೋಣ ಬನ್ನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳಿ. ಸೊ ಇದು ನೋಡಿ, ಮೈದಾ, ಸಾಲ್ಟು, ಶುಗರು, ಸ್ವಲ್ಪ ಗೀ, ವಾಟ್ರು. ಸೊ ಫಸ್ಟು 1 ಟೇಬಲ್ ಸ್ಪೂನ್ ಗೀ ಹಾಕ್ತಾಯಿದ್ದೀನಿ, ಸ್ವಲ್ಪ 5 ಗ್ರಾಮ್ ಸಾಲ್ಟು, ಒಂದು 8 ಗ್ರಾಮ್ ಸಕ್ಕರೆ, ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಾಡೋದಕ್ಕೆ ಸ್ವಲ್ಪ ಗೀ ಬೇಕು, ಇಲ್ಲ ಅಂದರೆ ಸ್ವಲ್ಪ ಮಾರ್ಜಿನ್ ಬೇಕು. ಮಾರ್ಜಿನ್ ಹೆಲ್ತಿ ಅಲ್ಲ, ಸೊ ಗೀಯಿಂದ ಮಾಡ್ತಾಯಿದ್ವಿ. ಸೊ ಮನೆಯಲ್ಲೇ ಮಾಡ್ಕೋಬೋದು. ಒಂದು 250 ಗ್ರಾಮ್ ಥರ ತೊಗೊಳ್ಳಿ ಮೈದಾ. ಸೊ ನಾನು 1.5 ಕಪ್ ಅಂತ ಹಾಕಿದ್ದೀನಿ. ಸೊ 250 ಗ್ರಾಮ್ ಮೈದಾ ತೊಗೊಳ್ಳಿ, ಕರೆಕ್ಟಾಗಿರುತ್ತೆ. ಸೊ ತೊಗೊಂಡು ನೋಡಿ, ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಜಾಸ್ತಿ ಟೈಟಿಗೂ ಮಾಡಬಾರ್ದು. ಸೊ ಒಂದೇ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದಮೇಲೆ ಈ ಥರ ಏನಾರು ನಿಮ್ಮ ಹತ್ರ ಸ್ಟೋನು, ಕಲ್ಲು ಇದ್ದಿದ್ರೆ ಡೈರೆಕ್ಟ್ ಹಾಕ್ಕೊಂಡು ಈ ಥರ ನೀರು ಮಾಡಬೇಕು. ಚೆನ್ನಾಗಿ ಸಾಫ್ಟ್ ಆಗಬೇಕು ಡೋ. ಸೊ ಸಾಫ್ಟ್ ಆದ್ರೇ ಅದು ಪಪ್ಸು ಚೆನ್ನಾಗಿ ಬರೋದು. ಬ್ರೆಡ್ಡಿಗೆ ಪಪ್ಸಿಗೆ ಚೆನ್ನಾಗಿ ಸಾಫ್ಟ್ ಹೋಗಬೇಕು. ಸೊ ನೋಡಿ, ಇದು ನೀಡಾದಮೇಲೆ ಈ ಥರ ಗ್ಲೂಟನ್ ಫಾರ್ಮ್ ಆಗಬೇಕು. ಈ ಥರ ನಾವು ತೆಳ್ಳಗೆ ಮಾಡಿದ್ರೆ ಕಟ್ ಆಗಬಾರ್ದು. ಸೊ ಈ ಥರ ನೈಸಾಗಿ ಬರಬೇಕು. ಇವಾಗ ನಾವು ಅದನ್ನು ನೀವು ಈ ಥರ ಒಂದು ಬೇಕಾದ್ರೂ ಮಾಡ್ಬೋದು. ನಾನು ಚಿಕ್ಕ ರೌಂಡ್ ಮಾಡ್ಕೋತೀನಿ. ಸೊ ಕಟ್ ಮಾಡಿಕೊಂಡು ಈ ಥರ ರೌಂಡ್ ಮಾಡಿಕೊಂಡು ಸೊ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ರೌಂಡ್ ಥರ ಚಪಾತಿ ಮಾಡ್ತೀವಲ್ಲ ಆ ಥರ ರೌಂಡ್ ಮಾಡಿಕೊಂಡು ಸೊ ಒಂದು ಬೌಲಿಗೆ ಇಟ್ಕೋಬೇಕು. ಸೊ ನೋಡಿ, ಈ ಥರ ರೌಂಡ್ ಮಾಡ್ಕೊಳ್ಳಿ. ಸೊ ರೌಂಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಬೌಲ್ ಒಳಗಡೆ ಇಟ್ಕೊಳ್ಳಿ. ಸೊ ಬೌಲ್ ಒಳಗಡೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ, ತಳಗಡೆ ಆಯಿಲ್ ಹಾಕಿಬಿಟ್ಟು ಎಲ್ಲನೂ ಇಟ್ಬಿಟ್ಟು ರೋಲೆಲ್ಲ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಸೊ ಮೇಲೆ ಸ್ವಲ್ಪ ಪ್ಲಾಸ್ಟಿಕ್ಕು ಇಲ್ಲಾಂದರೆ ಬಟ್ಟೆ ಕ್ಲಾತ್ ಏನಾರು ಹಾಕಿಬಿಟ್ಟು ಕವರ್ ಮಾಡಿಡಿ. ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು. ಸೊ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ. ಇವಾಗ ಅದು 5 ನಿಮಿಷ ಆಯಿತು. ನಾನು ನಿಮಗೆ 2 ಥರ ಮಾಡ್ತೀನಿ ಪಫ್. ನಿಮಗೆ ಬೇಕಾದ್ರೆ ಸೊ ನೋಡಿ, ನಾನು ಫಸ್ಟು ಒಂದು ಮಾಡಿ ತೋರಿಸ್ತೀನಿ. ಈ ಥರ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಎಲ್ಲನೂ ಟುಗೆದರ್ ಬೇಕಾದ್ರೂ ಮಾಡ್ಬೋದು. ಸೊ ಈ ಥರ ನಿಮಗೆ ಈಸಿಯಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡಿಕೊಂಡು ನಿಮಗೆ ಸೊ ಚೆನ್ನಾಗಿ ಮೇಲೆ ತುಪ್ಪ ಹಾಕ್ಕೊಂಡು ಫುಲ್ಲಾಗಿ ಅಪ್ಲೈ ಮಾಡಬೇಕು. ಫುಲ್ಲಾಗಿ ಸೊ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ತುಪ್ಪ ಚೆನ್ನಾಗಿ ಎಲ್ಲ ಕಡೆಯೂ ಈಕ್ವಲಾಗಿ ಬರಬೇಕು. ಸೊ ಆ ಥರ ಬಂದು ಅಪ್ಲೈ ಮಾಡಿದ್ಮೇಲೆ ಸೊ ನೀವು ಈ ಥರ ಸೆಂಟ್ರಲ್ಲಿ ಒಂದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು 4 ಫೋಲ್ಡಿಂಗ್ ಮಾಡಬೇಕು ನೋಡಿ ಈ ಥರ. ಸೊ 4 ಫೋಲ್ಡಿಂಗ್ ಮಾಡಿಕೊಂಡು ಈ ಥರ 2 ಟೈಮ್ ಮಾಡಬೇಕು. ಇದನ್ನು 2 ಟೈಮ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟು ಎಲ್ಲ ರೋಲ್ ಇರೋದೆಲ್ಲ ನಾನು ಮಾಡ್ತೀನಿ. ಸೊ ನೋಡಿ, ಸೊ ಎಲ್ಲ ಚಪಾತಿ ಥರ ಹರ್ಕೊಳ್ಳಿ. ಸೊ ಆದರೆ ಅದೇ ಥರ ಸ್ವಲ್ಪ ಸ್ಕ್ವೈರ್ ಟೈಪಲ್ಲಿ ನೀವು ಹಾಗೆ ಶೇಪ್ ಮಾಡ್ಕೊಳ್ಳಿ. ಸೊ ಶೇಪ್ ಮಾಡಿಬಿಟ್ಟು ಎಲ್ಲದ್ರ ಮೇಲೆ ಅಷ್ಟೇ ಸೊ ಸ್ವಲ್ಪ ತುಪ್ಪ ಸವರಿಬಿಟ್ಟು ಸೊ ಫುಲ್ಲಾಗಿ ಎಲ್ಲ ತಲೂ ಸವರಬೇಕು ತುಪ್ಪ. ಸೊ ಚೆನ್ನಾಗಿ ಸವರಿಬಿಟ್ಟು ಸೊ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಸೊ ಇದೇ ಥರ ಎಲ್ಲನೂ ಮಾಡಬೇಕು. ಒಂದ್ರ ಮೇಲೆ ಹಾಕಿ ಇಡಬೇಕು. ಸೊ ಹಾಕಿಟ್ರೆ ನಮಗೆ ಸೊ ಒಂದೇ ದಪ್ಪ ಡೌ ನಮಗೆ ರೆಡಿ ಆಗುತ್ತೆ. ಸೊ ನಾವು ಫಸ್ಟ್ ಮಾಡಿ ತೋರಿಸಿದ್ಮೇಲೆ ಆ ಥರ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಈ ಥರ ಬೇಕಾದ್ರೂ ಮಾಡ್ಬೋದು. ನೀವು ಯಾವ ಥರ ಬೇಕು ನಿಮಗೆ ಆ ಥರ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಮಾಡೋದಾದರೆ ನೀವು ಸೇಮ್ ಥರ 2 ಟೈಮ್ ಮಾಡಬೇಕು. ಸೊ ಇದಾದರೆ ನೀವು ಒಂದು ಚಪಾತಿ ಥರ ಅರ್ಧ ಸೊ ತುಪ್ಪ ಹಾಕಿ ಒಂದ್ರ ಮೇಲೆ ಒಂದು ಈ ಥರ ಇಡ್ಬೋದು. ಸೊ ಇಟ್ಬಿಟ್ಟು ನೀವು ಲಾಸ್ಟುದ ನೋಡಿ ಈ ಥರ ಉಲ್ಟಾ ಹಾಕ್ಕೊಳ್ಳಿ. ಸೊ ಲಾಸ್ಟ್ ಮಾಡ್ಬೇಕಾದ್ರೆ ಸೊ ಮೇಲೆ ಮೈದಾ ಬರೋ ಥರ ಸೊ ಉಲ್ಟಾ ಹಾಕಬೇಕು. ಓಕೆ, ಸೊ ಚೆನ್ನಾಗಿ ಇದು ಮಾಡ್ಕೊಳ್ಳಿ ನೋಡಿ. ಈ ಥರ ಉಲ್ಟಾ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ನಾವು ಎಗ್ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಎಗ್ ನೀವು ಬಾಯ್ಲ್ ಮಾಡಿ ಪೀಲ್ ಮಾಡಿ ಇಟ್ಕೊಳ್ಳಿ. ಸೊ ನಮಗೆ ನೆಕ್ಸ್ಟ್ ಬೇಕಾಗಿರೋದು ನೋಡಿ, ಈರುಳ್ಳಿ, ಚಿಲ್ಲಿ, ಸ್ವಲ್ಪ ಚಾಪ್ ಚಿಲ್ಲಿ, ಸೊ ಚಾಪ್ ಗಾರ್ಲಿಕ್ಕು, ಸ್ವಲ್ಪ ಚಾಪ್ ಕೊರಿಯಂಡರು ಆ್ಯಂಡ್ ಚಾಪ್ ಕರಿ ಲೀವ್ಸು. ಸೊ ನಾನು ಸ್ವಲ್ಪ ಸೊ ಇದೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಅಂದರೆ ಕೊರಿಯಂಡರ್ ಪೌಡ್ರು, ಸಾಲ್ಟು, ಸ್ವಲ್ಪ ಚಿಕನ್ ಮಸಾಲ ಹಾಕೋತೀನಿ. ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಬೇಕ್ರಿಲಿ ಹೋಗಿ ತಂದರೂ ಈ ಥರ ಟೇಸ್ಟ್ ಬರೋಲ್ಲ, ಆ ಥರ ಬರುತ್ತೆ. ನೀವು ಇದೇ ಥರ ಮಾಡಿ ನೋಡ್ಕೊಳ್ಳಿ. ಸೊ ಇದನ್ನು ಕುಕ್ ಮಾಡಬಾರ್ದು. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಇದನ್ನು ಕುಕ್ ಮಾಡಬಾರ್ದು, ಜಸ್ಟ್ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಟೇಸ್ಟ್ ಮಾಡಿ. ಸೊ ಸಾಲ್ಟ್ ಕರೆಕ್ಟಾಗಿದೆ ಅಂತ ಮಾಡ್ಕೊಳ್ಳಿ. ಸೊ ನೋಡಿ, ನೀವು ಫಸ್ಟು ಮಾಡಿದ್ವಲ್ಲ ಅದು ಇದೆ, ಅದನ್ನು ಫಸ್ಟ್ ಶೀಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ಥರ ನಾವು ಫಸ್ಟ್ ರೆಗ್ಯುಲರ್ ಮಾಡಿದ್ದು ಈ ಥರ ದಪ್ಪ ಬದೆ. ಸೊ ನಮ್ಗೆ ಚೆನ್ನಾಗಿ ಶೀಟ್ ಮಾಡ್ಕೋಬೇಕು. ಸೊ ಇದಕ್ಕಿಂತ ಮುಂಚೆ ನಾನು ಸ್ಮಾಲ್ ಒಂದು ಮಾಡಿದ್ನಲ್ಲ ಅದನ್ನು ಮಾಡಿ ತೋರಿಸ್ತೀನಿ. ಸೊ ನಮಗೆ ಈ ಥರ ಇದೆ. ಒಂದರಲ್ಲಿ ನಮಗೆ 2 ಬೇಕಾ ಥರ ಸೊ ಮಾಡ್ಬೋದು. ನೋಡಿ, ನಾನು ಎಗ್ಗು ಸೊ 1/4 ಥರ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಮಾಡೋಣ. ದಪ್ಪ ಮಾಡಿದರೆ ನಿಮಗೆ ಕ್ರಿಸ್ಪಿ ಬರೋಲ್ಲ. ಸೊ ಜಾಸ್ತಿ ಇದಾಗುತ್ತೆ. ಸೊ ಬೇಕ್ರಿಲಿ ನಿಮಗೆ ಜಾಸ್ತಿ ದಾಲ್ಡ ಹಾಕ್ತಾರೆ, ಮಾರ್ಜಿನ್ ಹಾಕ್ತಾರೆ. ಸೊ ಅದರಿಂದ ನಿಮಗೆ ಲೇಯರ್ ಬರುತ್ತೆ. ಸೊ ನಾವಿಲ್ಲಿ ತುಪ್ಪ ಹಾಕೋದ್ರಿಂದ ಜಾಸ್ತಿ ಲೇಯರ್ ಬರೋಲ್ಲ, ಬಟ್ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಬೇಕ್ರಿಗಿಂತ. ಸೊ ನೋಡಿ, ಈ ಥರ ಟ್ರೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಫ್ಲವರ್ ಡಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಈಸಿ ನಮಗೆ ತಳಗಡೆ ಅಂಟಲ್ಲ. ಸೊ ಚೆನ್ನಾಗಿ ಬರ್ತವೆ. ಸೊ ನೋಡಿ, ಚಿಕ್ಕ ಮಾಡಿದ್ದು 1ರಲ್ಲಿ 2 ಬಂದು ಆ ಥರ ಮಾಡಿ ಇಟ್ಕೊಂಡಿದ್ದೀವಿ.
ಸೊ ನಾವು ನೆಕ್ಸ್ಟು ಓವನ್ ಆನ್ ಮಾಡಿ ಇಡಬೇಕು. ಓವನ್ ಯಾವಾಗಲೂ ಸೊ 220 ಟೆಂಪ್ರೇಚರಲ್ಲಿ ಆನ್ ಮಾಡಿ ಇಟ್ಕೋಬೇಕು. ಸೊ ಇದನ್ನು ಏನು ಮಾಡಬೇಕಂದ್ರೆ ನಾವು ಓವನ್ ಇದ್ರೇ ಚೆನ್ನಾಗಿ ಬರುತ್ತೆ. ಇದು ಓವನ್ ಇಲ್ಲ ಅಂದರೆ ನಿಮಗೆ ಚೆನ್ನಾಗಿ ಬರೋಲ್ಲ. ಸೊ ನಾವು ಕುಕ್ಕರಲ್ಲಿ ಮಾಡ್ತೀನಿ, ನಾವು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದರೆ ಚೆನ್ನಾಗಿ ಬರೋಲ್ಲ. ಸೊ ಓವನ್ ಇದ್ದರೆ ಬೆಟ್ರು. ನಿಮ್ಗೆ ಇವಾಗಲೇ 2000-3000 ರೂಪಾಯಿಗೆಲ್ಲ ಓವನ್ ಸಿಗ್ತವೆ. ಸೊ ನೋಡಿ ಈ ಥರ ಈವನ್ ಎಲ್ಲ ಶೀಟ್ ಮಾಡ್ಕೊಬಿಟ್ಟು ಒಂದೇ ಥಿಕ್ನೆಸ್ಸಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಮಿಕ್ಸರು ಎಗ್ಗು ಸೊ ಚಿಕ್ಕದ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ನಾನು ಚಿಕ್ಕದ ಮಾಡ್ತಾಯಿದ್ದೀನಿ. 1/4 ಕಟ್ ಮಾಡಿದ್ದೀನಿ ಎಗ್ಗು. ನಿಮ್ಗೆ 1/2 ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಇದೆಲ್ಲ ಈ ಥರ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ರು ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಬೇಕಾದ್ರೂ ಫೋಲ್ಡಿಂಗ್ ಮಾಡ್ಬೋದು. ಬರೋ ಥರ ಬೇಕಾದ್ರೂ ಇರ್ಬೋದು. ಸ್ಕ್ವೇರ್ ಟೈಪ್ ಕಟ್ ಮಾಡಿಕೊಂಡು ಸೊ ನಾನು ಇದು ರೆಕ್ಟ್ಯಾಂಗಲ್ ಮಾಡಿಬಿಟ್ಟು ರೋಲ್ ಮಾಡ್ತಾಯಿದ್ದೀನಿ. ಸೊ ರೋಲ್ ಮಾಡಿ ಒಳಗಡೆ ಪಫ್ ಮಾಡಿ ರೋಲ್ ಥರ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀವಿ ನೋಡಿ. ಸೊ ಈ ಥರ ಎತ್ತಿಟ್ಮೇಲೆ ಎಲ್ಲ ಟ್ರೈಗೆಲ್ಲ ಅರೇಂಜ್ ಮಾಡಿಬಿಟ್ಟು ಸೊ ಮೇಲೆ ಜಸ್ಟ್ ಒಂದು ಶಾರ್ಪ್ ನೈಫ್ ತೊಗೊಂಡು ಸೊ ಮೇಲೆ ಸ್ವಲ್ಪ 2 ಲೈನ್ ಹಾಕಿ ಕಟ್ ಮಾಡಿ. ಏಕೆಂದರೆ ರೇಸ್ ಆದರೆ ಚೆನ್ನಾಗಿ ಒಳಗಡೆ ಎಲ್ಲ ಕುಕ್ ಆಗುತ್ತೆ ಡೌ. ಸೊ ಪ್ಲಸ್ಸು ಸ್ವಲ್ಪ ರೇಸ್ ಹಾಕಿ ಸ್ವಲ್ಪ ಇದು ತೊಗೊಳುತ್ತೆ. ಸೊ ನಾನು ಮಾಡಿ ಸ್ವಲ್ಪ ಜಾಸ್ತಿ ಆಗಿದೆ ಕ್ವಾಂಟಿಟಿ. ಸೊ ನಾನು ಅದು ಒಂದು ಟ್ರೈ ಫುಲ್ಲಾಗಿದೆ. ಇದು ಬೇಕ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ನೋಡಿ. ಈ ಥರ ನೈಫ್ ತೊಗೊಂಡು ಈ ಥರ 2 ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಮಗೆ ಮೇಲೆ ಮೈದಾ ಇರುತ್ತೆ, ಅದಿರುತ್ತೆ. ಸೊ ಸ್ವಲ್ಪ ಡ್ರೈನೆಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನಾವು ವಾಟ್ರ್ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೇಕು ಬಿಫೋರ್ ಬೇಕಿಂಗ್. ಬೇಕ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ಸ್ವಲ್ಪ ವಾಟ್ರು ಸ್ಪ್ರಿಂಕಲ್ ಮಾಡಿ ಮೇಲೆ. ಸೊ ವಾಟ್ರು ಚೆನ್ನಾಗಿ ಇದಾದರೆ ಸೊ ನಮಗೆ ಚೆನ್ನಾಗಿ ರೇಸ್ ಆಗುತ್ತೆ, ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಸೊ ನೋಡಿ ಇವಾಗ ಪಪ್ಸ್ ರೆಡಿಯಾಗಿದ್ದಾವೆ. ಸೊ ನಾವಿವಾಗ ಬೇಕಿಂಗ್ ಹಾಕೋಣ. ಓಕೆ. ಸೊ ನಾವು ಆಲ್ರೆಡಿ ಮುಂಚೆನೇ ಆನ್ ಮಾಡಿ ಇಟ್ಕೊಂಡಿದ್ವಿ. ಓವನ್ ಯಾವಾಗಲೂ ಮುಂಚೆನೇ ಆನ್ ಮಾಡಿ ಇಟ್ಕೋಬೇಕು. ಸೊ ಸೇಮ್ ಟೈಮ್ ಆನ್ ಮಾಡಿಬಿಟ್ಟು ಇಡಬಾರ್ದು. ಸೊ ಯಾವಾಗಲೂ ಪ್ರೀ ಹೀಟೆಡ್ ಓವನ್. ಓಕೆ. ಸೊ ಮುಂಚೆನೇ ಟೆಂಪ್ರೇಚರ್ ಇರಬೇಕು ಆನ್ ಮಾಡಿದಾಗ. ಸೊ ನೋಡಿ ಟೆಂಪ್ರೇಚರ್ ಬಂದಿದೆ. ಸೊ ನಾನು ಅದರೊಳಗೆ ಇಡ್ತಾಯಿದ್ದೀನಿ. 220 ಟೆಂಪ್ರೇಚರಲ್ಲಿ ಬೇಕ್ ಮಾಡಬೇಕು. 220ಲೇ ಮಾಡಬೇಕು, 180 ಮಾಡಬಾರ್ದು. 180 ಮಾಡಿದ್ರೆ ಹೀಟ್ ಕಮ್ಮಿ ಇದ್ದರೆ ಚೆನ್ನಾಗಿ ರೈಸ್ ಆಗೋಲ್ಲ. ಸೊ ಅದರಿಂದಾಗಿ 220ಲೇ ಇಡಬೇಕು. ಸೊ ನೋಡಿ 30 to 40 ಮಿನಿಟ್ಸ್ ಆಗುತ್ತೆ. ಸೊ ಒಂದೊಂದು ಓವನ್ ಒಂದೊಂದು ಇದು ಡಿಪೆಂಡ್ ಆಗುತ್ತೆ. ಸೊ ಅದೇ ಥರ ನಾವು ಟ್ರೈಲ್ ಎಷ್ಟು ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಕಮ್ಮಿ ಇಟ್ಟಿದ್ರೆ ಜಲ್ದಿ ಆಗುತ್ತೆ, ಜಾಸ್ತಿ ಇಟ್ಟಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಓಕೆ. ಸೊ ಟೈಮೆಲ್ಲ ಸೆಟ್ ಮಾಡಿಬಿಟ್ಟು ಸೊ ನಾವು ಇದು ಮಾಡೋದು. ಸೊ ನೋಡಿ ಇವಾಗ 30 ಮಿನಿಟ್ಸ್ ಆಗಿದೆ. ಸೊ ನೋಡಿ ಆಲ್ಮೋಸ್ಟ್ 80% ಬೇಕಾಗಿದೆ. ಇನ್ನು ಸ್ವಲ್ಪ ಕಲರ್ ಬರಬೇಕು. ಸೊ ನೋಡೋದ. ಸೊ ನೋಡಿ ಇವಾಗ 30 ಮಿನಿಟ್ಸ್ ಆಯಿತು, 40 ಮಿನಿಟ್ಸ್ ಆಯಿತು. ಇವಾಗ ಪಪ್ಸ್ ರೆಡಿ ಇದ್ದಾವೆ. ಸೊ ನೋಡಿ ಯಾವ ಥರ ಇದೆ. ಸೊ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಮುರು ಅಂತಿದೆ. ಸೊ ಅಷ್ಟೊಂದು ಕ್ರಿಸ್ಪಿ ಆಗುತ್ತೆ, ಬಟ್ ಟೇಸ್ಟಿನೂ ಇರುತ್ತೆ. ಸೊ ನೋಡಿ ಸಿಂಪಲ್ಲಾಗಿ, ಬಟ್ ಟೈಮ್ ಬೇಕು, ಟೈಮ್ ತೊಗೊಂಡು ಮಾಡಿ. ಸೊ ಥ್ಯಾಂಕ್ ಯು.